हेलो हेलो गाइस। गाइस, वेलकम बैक विद अनदर वीडियो। हम देखने वाले हैं आज बहुत ही अच्छी मूवी होने वाली है, क्योंकि हमें इंटरनेट ने बताया कि ये अच्छी मूवी है, अच्छा। किसी पर्सन ने नहीं। तो इस मूवी का नाम है कंटारा। साउथ की मूवी है, तो मैंने देखी ही नहीं है ना, गुल ने देखी है। तो अभी फर्स्ट पार्ट से देखते हैं और फिर आगे आगे चलेगा, पता स्टोरी क्या होती है। करें फिर स्टार्ट। हाँ यार, मतलब कंटारा के नाम पता नहीं इसका मतलब क्या है, ये भी हमें नहीं पता। मे बी ये किसी और लैंग्वेज में इसका मतलब होगा। तो बाकी मूवी भी जो है हमने नहीं देखी, कुछ भी नहीं पता, लेकिन इतना पता है कि अच्छी होने वाली है। जल्दी से इसको स्टार्ट करते हैं। मैं तो बहुत ज़्यादा एक्साइटेड हूँ इसको देखने के ओके लिए। जी, 1847 प्ले। ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಯಾಕೆ? ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳ್ರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಇದೆರಡು ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಗ್ತದೆ ಭೂತಾಯ್ತಾಳ್ರೆ? ಹುಡುಕು, ಒಬ್ಬನೇ. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದುಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕು ಕೇಳಿ, ಕೊಡ್ತೇನೆ. ಎಲ್ಲ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುಲಿಯನ್ನು ಮಾತ್ರ ಕೇಳಬೇಡಿ. ये क्या हो रहा है? ನಿನ್ನ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಚುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟಾ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಡಿಗ ಕೂಡ ಬರ್ತಾನೆ. ಒರ್ಣ ಮಾತ್ರ ತತ್ತಂದೇಣ ಯಾನಪಡಿ ಅಂದೇಣಲ್ಲ ಛತ್ರ ಬಾಲಬಡೆ. ಆಯ್ತು ಪಂಜುರ್ಲಿ. ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ನ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. ಆವತ್ತಿಂದ 48 से 40 ದನಿಗಳ ಮನೆಯಿಂದ 97 ಭಂಡಾರ ಅಬ್ಬರದಲ್ಲಿ ಹೊರಡು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ 48 से ನಮಗ. 97 ಹಿಂದೆ ಕೇಳೋದ್ರಲ್ಲಿ ಅಂತ ತಪ್ಪಿಲ್ಲ, ಆದ್ರೆ ನಾವಿರುವುದು ದೈವದ ಚಾಕ್ರಿ ಮಾಡ್ಲಿಕ್ಕಲ್ಲ. ನಮ್ಮ ದೈವ ಬಿಟ್ಟು ನಾವು ಎಲ್ಲಿಗೆ ಹೋಗುದು? ನಾವು ಮನುಷ್ಯರು ಮಾಡೋ ತಪ್ಪೆಂದ ಗೊತ್ತುಂಟು ಮಗ. ಅದು ನಾವು ಕೊಟ್ಟದ್ದು, ಅದು ನಮ್ದು ಅಂತ ಎನಿಸೋದು.
ಆದರೆ ಅದು ಎಲ್ಲಿಂದ ಬಂತು, ಯಾರಿಗೆ ಸೇರಿತ್ತು, ಆ ಸತ್ಯ ಗೊತ್ತಿದ್ರೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ಬಾಂಬೆಯಿಂದ ಇಲ್ಲಿಗೆ ಕೊಲ ನೋಡಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 100 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮಗೆ? ಈಗ ವಾಪಸ್ ತಗೊಂಡ್ರೆ ಸಹ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕ್ಬೋದು ನಾವು. ಹಾಗೆ ಆಗುದಿಲ್ಲ ಮಾರಾಯ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗುತ್ತೆ. ಅಯ್ಯೋ, ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರೆ ಸಹ ದೈವ ದೈವ ಇಲ್ಲ. ಅಲ್ಲಿ ನಡೀತಾ ಉಂಟಲ್ಲ ಈ ಥರ ನಾಟಕ ನಾನು ಸುಮಾರು ನೋಡಿದ್ದೇನೆ, ಆಯಿತಾ? ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ. ನಿಮಗೆ ಎಷ್ಟು ಹಕ್ಕುಂಟು, ನನಗೆ ಸಹ ಅಷ್ಟು ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗೋದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. ಒಂಜರಾಜಿ ಸರ್ವಲ ಪಂಜುರ್ಲಿ ನೇಮಕ ಗಗರದ ಬಳೆ ಎತ್ತನ್ವೆ, ಗಗರದ ಬಳೆ ಎತ್ತನ್ವೆ, ಗಗರದ ಬಳೆ ಎತ್ತನ್ವೆ. ವರಾಹರೂಪಂ ದೈವವರಿಷ್ಠಂ, ವರಾಹರೂಪಂ ದೈವವರಿಷ್ಠಂ, ವರಸ್ಮಿತವದನಂ ವಜ್ರದಂತಧರ ರಕ್ಷಾಕವಚಂ. ಶಿವಸಂಭೂತ ಭುವಿ ಸಂಜಾತ, ನಂಬಿದವಗಿಂಬು ಕೊಡುವವನೀತ, ಸಾವಿರ ದೈವದ ಮನ ಸಂಪ್ರೀತ, ಬೇಡುತ್ತ ನಿಂದೆವು ಆರಾಧಿಸುತ್ತ. ನಾಡು ಬೆಳಕಾಗುವಂತಹ ಹೊತ್ತು ಗೊತ್ತಿನಾರ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತಹ ವಾಡಿಕೆ, ಕೇಳುವಂತಹ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂಥ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ, ಇದು ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನು ನೀನು ನನಗೆ ಹಿಂತಿರುಗಿಸಿ ಕೊಡಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ
अपने आप को जला दिया। ಅವರಿಂದ ಮಾಯ ಆದದ ಅದೆಲ್ಲ ಎಲ್ಲಿದ್ರೆ ಅವರು ವಾಪಸ್ ಬರ್ತಿರ್ಲಿಲ್ವಾ? ಅಲ್ಲ ಕೊಂದಿದ್ರೆ ಬಾಡಿ ಸಿಗಿದ್ಲ್ವನ? ಹಾ ಹೌದಲ್ಲ. ನೀನವರು ಮಾಯಾದ ಜಾಗ ನೋಡ್ಬೇಕಾ? ಕಾಡು, ಅವರು ಮಾಯಾದ ಜಾಗದ ಸುತ್ತ ಬೆಂಕಿ. ಆದ್ರೆ ಆ ಬೆಂಕಿ ಕಾಡನ್ನು ಬೆಳಗ್ತಾ ಇರ್ಲಿಲ್ವಾ, ಇನ್ನೂ ಕತ್ತಲು ಮಾಡ್ತಾ ಇತ್ತು. ಮತ್ತೆ ಅದನಿ ಹಾಜರು ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಭಯಂಕರ. हाँ भाई, फर्स्ट पार्ट था मूवी का, क्या कुछ समझ आई, कैसा लगा? इतनी खास समझ तो नहीं आई, मतलब स्टार्टिंग से समझ आ रही थी कि वो उनके पास सब कुछ था जो उन्होंने दिखाए थे हीरो। जो स्टार्ट में एक राजा साहब थे, उनके पास हर चीज़ थी, लेकिन शांति और आराम नहीं था। तो जगह जगह दर दर फिरे, फिर उनको यहाँ पे जाके शांति प्राप्त हुई। तो फिर मतलब इन्होंने उनको अपना माता पिता समझ के लेके आए बड़ी हाँ, मुश्किल तो से उन्होंने अपने कहा कि मुझे ये भगवान जी दे दो, तो इसके बदले में आप जो चाहो ले लो। तो उस बंदे ने जो आवाज़ लगाई थी, पता नहीं भगवान था ये क्या था, उनको आदमी के बीच में भगवान हाँ आया भगवान आ गए थे। तो उन्होंने कहा कि जहाँ तक मेरी आवाज़ जा रही है ये ज़मीन इनको दे दो। तो वो ज़मीन उन्होंने उनको दे दी और वो चीज़ वो भगवान जी को लेके चले गए। ठीक है, तो फिर जाके उस बंदे का आई थिंक बेटा या कोई पोता कोई भी वो वापस आया 1842 के बाद, 98 में शायद आया था कि 79 में या इतने में फिर वो वापस आया। तो उसने कहा मेरी ज़मीन मुझे वापस दो। तो फिर आगे से वो गुस्सा कर गया, भगवान जो बना हुआ था वो गायब हो गया और उधर से बंदा मर गया। तो मतलब ज़मीन का मामला उधर ही ख़त्म और भगवान भी गायब। लेकिन भगवान गायब नहीं होने चाहिए थे ना, वो नाराज़ होकर चले गए। तो नाराज़ हुए ना, हाँ, तो तो नाराज़ नहीं होना चाहिए था। तो पता नहीं अब उनकी नाराज़गी क्या करेगी, कौन सा कहर आएगा या क्या मोड़ लेती है ये मूवी। तो भाई काफ़ी सस्पेंस वाली लग रही है, काफ़ी अच्छी मूवी लग रही है। लगे दिल कर रहा है कि इसको जल्दी जल्दी देखें कि आगे क्या होगा और इसका अंजाम क्या होगा, क्यों नाराज़ हो गए भगवान जी, कहाँ चले गए। तो देखते हैं फिर आगे क्या होता है। हाँ जी, आपको अच्छा लाइक करें, मिलता है अगले रिएक्शन में, इजाज़त, बाय।